ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ 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 ಮೇಡಮ್ ಅವರೇ. ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಶೋಭಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ನಾವು ಕುಣಿಗಲ್ಲಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತು, ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಡೇಟ್ ಆಫ್ ಬರ್ತ್ ಬೇಗ ಬೇಗ ಮಾತಾಡಬೇಕಮ್ಮ. 24/9/2001. ಓಕೆ. ಸಮಯ 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 12:30 ಬೆಳಿಗ್ಗೆ ಓಕೆ. ಮಧ್ಯಾಹ್ನ. ಬೆಳಗ್ಗೆನಾ ಮೇಡಮ್ ಮಧ್ಯಾಹ್ನ? 1:30 ಸಮಯ. ಮಧ್ಯಾಹ್ನ 1:30ನಾ? ಮಧ್ಯಾಹ್ನ 1:30. ರಾಶಿ ನಕ್ಷತ್ರ ಅದು ಇದು ಧನುರಾಶಿ ಮೇಡಮ್ ಅವರೇ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿಮ್ಮ. ಅಲ್ಲ ಸರ್, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿಮ್ಮ, ಮಗಳ ಹೆಸರೇನಮ್ಮ? ಮಗಳ ಹೆಸರು ಹುಟ್ಟಿದ್ದು ಬಿಂದು ಅಂತ ಸರ್. ನಾವು ಮೇಘನ ಅಂತ ಕರಿತಾ ಇದ್ವಿ. ಮೇಘನಾ ಅಂತ ಕರಿತೀರಾ? ಡಾಕ್ಯುಮೆಂಟ್ಸ್ ಎಲ್ಲ ಮೇಘನಾ ಅಂತಾನೆ ಇದೆಯಾ? ಅದ್ರಲ್ಲೆಲ್ಲ ಆಧಾರ್ ಕಾರ್ಡು ಎಲ್ಲದರಲ್ಲೂ ಸಹ? ಎಲ್ಲದ್ರಲ್ಲೂ ಮೇಘನ ಅಂತ. ಸರಿ ಸರಿ. ನಿಮ್ಮ ಮಗಳದು ಮೂಲ ನಕ್ಷತ್ರ ಧನುರಾಶಿ ಆಗತ್ತಮ್ಮ. ಹ್ಞೂ ಸರಿ. ಏನು ಮಾಡ್ಕೊಂಡಿದ್ದಾರೆ ಮಗಳು? ಮಗಳು ಸರ್ ಫಸ್ಟ್ ಒಂದು ಮದುವೆ ಆಗಿತ್ತು, ಅದು ಡೈವರ್ಸ್ ಆಯಿತು. ತಿರ್ಗಾ ಅದಾದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂಡ್ರು. ಅವರು ಸಖತ್ತು ಕಿರುಕುಳ ಕೊಟ್ರು, ಹಿಂಸೆ ಕೊಟ್ರು. ಮನೇಲಿದ್ದವಳೆ ಸರ್. ಏನಾಯ್ತಮ್ಮ ಸಮಸ್ಯೆಯಲ್ಲಿ ಅವ್ರ ಮನೆಯಲ್ಲಿ? ಸರ್ ಅವರು ಮಾವ ತೀರ್ಕೊಂಡ್ರು ಸರ್. ಮದುವೆಯಾಗಿ ಹೋದ್ಮೇಲೆ ಸಖತ್ತು ಟಾರ್ಚರ್ ಕೊಟ್ಬಿಟ್ರು. ನಿನ್ನಿಂದ ನಿನ್ ಕಾಲ್ ನಡಿಲಿ, ನನ್ನ ಮಗಳು ನನ್ನ ಗಂಡ ಸತ್ತೋದ ಅನ್ಬಿಟ್ಟು ಸಖತ್ತು ಟಾರ್ಚರ್ ಕೊಟ್ರು ಸರ್. ಎರಡನೇ ಮದುವೆ ಆಗಿದ್ದು ಯಾವಾಗಮ್ಮ? ಎರಡನೇ ಮದುವೆ ಸರ್ ನಮ್ಮ ಮಗಳ ಕೈ ಕೊಡ್ತಿದ್ರು. ಕೊಡಿಮ್ಮ. 15 ಸರ್. ಹೇಳಮ್ಮ. ಮೇ ತಿಂಗಳು 15-16. ಮೇ ತಿಂಗಳು 15-16. 2015 16 25 ಈ ವರ್ಷ ಆಗಿರೋದಾ? ಈಗ ಓಕೆ. ಹಾಂ ಸರಿ ಸರಿಮ್ಮ. ನೋಡಮ್ಮ, ಶುಕ್ರ ದಶೆ ಕಳೆದು ರವಿ ದಶೆ ಪ್ರಾರಂಭ ಆಗಿರೋ ಸಮಯದಲ್ಲಿ ಮದುವೆ ಆಗಿದೆ, ಆಯಿತಾ? ರವಿ ದಶಾ ರವಿ ಭುಕ್ತಿನಲ್ಲಿ ಮದುವೆ ಆಗಿರುವಂಥದ್ದು. ಇದು ಜಾತಕ ಹೊಂದಾಣಿಕೆ ಮಾಡಿಸಿ ಅರೇಂಜ್ಡ್ ಮ್ಯಾರೇಜ್ ಮಾಡಿದ್ದ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ? ಎರಡನೇದು ಅದೇ ಮಾಮೂಲಿ ಮದುವೆ, ರಿಜಿಸ್ಟರ್ ಆಗಿಲ್ಲ. ಏನಮ್ಮ? ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ಸರ್, ಅರೇಂಜ್ಡ್ ಮ್ಯಾರೇಜ್ ಆಯಿತು. ನೋಡಮ್ಮ, ಮಗಳದು ಧನುರ್ಲಗ್ನ ಆಗುತ್ತೆ. ಸಪ್ತಮದಲ್ಲಿ ರಾಹು ಮತ್ತು ಗುರು ಇರುವಂಥದ್ದು ಕಾಣಿಸ್ತಾ ಇದೆ. ವಿವಾಹ ಸ್ಥಾನದಲ್ಲಿ 2 ಗ್ರಹಗಳಿರುವಂಥದ್ದು, ಒಂದು ಶುಭ ಗ್ರಹ, ಒಂದು ಪಾಪಗ್ರಹ ಇದೆ. ಇವಳಿಗಿರೋ ಯೋಗವನ್ನು ರಾಹು ತಡೀತಾ ಇದ್ದಾನೆ. ಆ ರಾಹುಗೆ ಪರಿಹಾರ ಮಾಡಿಕೊಂಡು ಮುಂದುವರಿಬೇಕಾಗಿತ್ತು. ಹಾಗಾಗಿ ಮೊದಲನೇ ಸಲನೂ ಸಮಸ್ಯೆ ಆಗಿದೆ, ಎರಡನೇ ಸಲನೂ ಸಮಸ್ಯೆ ಆಗಿರುವಂಥದ್ದು ಅದೇ ಈ ರಾಹು ಕಾರಣನೇ. ಜೊತೆಗೆ ಎರಡನೇ ಸಲ ಏನಂತಂದರೆ ರವಿಯ ಒಂದು ದಶಾ ಮತ್ತು ಭುಕ್ತಿನಲ್ಲಿ ವಿವಾಹ ಆಗಿದೆ. ಶುಕ್ರ ದಶೆ ಜಸ್ಟ್ ಆಗ್ತಾನೆ ಮುಗಿದಿದೆ. ಅಂದರೆ 2025 ಮಾರ್ಚ್ಗೆ ಮೊದಲು ಒಂದು ವೇಳೆ ಮದುವೆ ಆಗಿದ್ದಿದ್ರೆ ಸಮಸ್ಯೆ ಎಷ್ಟು ಆಗ್ತಾ ಇರಲಿಲ್ಲ, ಯಾಕಂದರೆ ಶುಕ್ರ ದಶೆ ನಡೀತಾ ಇತ್ತು. ಶುಕ್ರ ದಶೆ ಅಂದರೆ ಆ ಒಂದು ಯೋಗ ಅನ್ನೋದಿರುತ್ತೆ. ಈಗ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಆ ಯೋಗ ಕಳೆದ ಮೇಲೆ ನೀವು ಕೈ ಹಾಕಿದ್ದೀರ ಈ ಒಂದು ಕೆಲಸಕ್ಕೆ. ಇರಲಿಮ್ಮ, ಸಮಸ್ಯೆ ಇಲ್ಲ. ಈಗ ಏನಮ್ಮ ನಿಮ್ಮ ಉದ್ದೇಶ? ಏನಮ್ಮ, ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತನಾ? ಸರ್ ಅದೇ ಸರಿ ಮಾಡಿಸಿ ಮುಂದಕ್ಕೆ ಹೋಗ್ಬೇಕು ಸರ್. ನಮ್ಮ ಮಗಳು ಏನಮ್ಮ? ಸರಿ ಮಾಡಿಸ್ಬೇಕು ಸರ್ ಅವ್ರಿಗೆ. ಆಯಿತು. ನಿಮ್ಮ ಮನೆ ದೇವ್ರು ಯಾವುದು? ಸರ್ ಚೌಡೇಶ್ವರಿ ನಂಜುಂಡೇಶ್ವರ. ಆಯಿತು, ನಾನೊಂದು ಪರಿಹಾರ ಹೇಳ್ತೀನಿ. ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿಮ್ಮ ನೀವು. ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಬುಧವಾರದ ದಿವಸ ಅಥವಾ ಸೋಮವಾರದ ದಿವಸ ಹುತ್ತದ ಮಣ್ಣಿನಿಂದ ಶಿವಲಿಂಗಗಳನ್ನು ಮಾಡಿಸಿ ಅದಕ್ಕೆ ಅಭಿಷೇಕವನ್ನು ಮಾಡಿಸ್ಬೇಕು, ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಆಯಿತಾ? ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಮಾಡಿದ್ರೂ ಆಗುತ್ತೆ, ಇಲ್ಲ ನಿಮ್ಮ ಮನೆಯಲ್ಲಿ ಮಾಡಿದ್ರೂ ಆಗುತ್ತೆ. ಸಾಧ್ಯವಾದ ಮಟ್ಟಿಗೆ ಅವರಿಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಮಾಡಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಆಗಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ನೀವಿಬ್ಬರೂ ಸಹ ನಿಮ್ಮ ತಂದೆ ತಾಯಿಗಳಿಬ್ಬರೂ ಮಗಳನ್ನ ಜೊತೆಲಿ ಕೂಡಿಸ್ಕೊಂಡು ಈ ಪೂಜೆಯನ್ನು ಮಾಡಿ. ಇದಾದಮೇಲೆ ಅವಳಿಗೆ ಗೋಮೇಧಿಕ ಅಂತ ಒಂದು ಸ್ಟೋನ್ ಬರುತ್ತಮ್ಮ. ಈ ಗೋಮೇಧಿಕ ಹರಳನ್ನು ಬಲಗೈನಲ್ಲಿ ಉಂಗುರದ ಬೆರಳನ್ನು ಧಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳಿ. ಅರ್ಧನಾರೀಶ್ವರ ಸ್ತೋತ್ರ, ಆಮೇಲೆ ಶಿವಕವಚ, ಇದೆರಡನ್ನೂ ಸಹ ಪ್ರತಿದಿನ ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಗಳಿಗೆ. ಸ್ವಲ್ಪ ದಿವಸ ಸರಿ ಹೋಗೋ ಸಾಧ್ಯತೆಗಳಿದೆ. ಒಳ್ಳೆಯದಾಗಲಿಮ್ಮ.
ಹ್ಞೂ ಸರಿ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ.